ಅಹಮದಾಬಾದ್ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಿಂದ ಜಸ್ಟ್ 5 ನಿಮಿಷ ಟೇಕ್ ಆಫ್ ಆದ 5 ನಿಮಿಷ 600 ಅಡಿ ಎತ್ತರಕ್ಕೂ ಕೂಡ ಹಾರಿರಲಿಲ್ಲ ಈ ವಿಮಾನ. ಅಷ್ಟೊತ್ತಿಗೆ ದುರಂತ ಅಂತ್ಯ ಕಂಡುಹೋಯಿತು. ಒಬ್ಬರಲ್ಲ ಇಬ್ಬರಲ್ಲ, ಪ್ರಮುಖವಾಗಿ ಆ ವಿಮಾನದಲ್ಲಿ ಪ್ರಯಾಣ ಬೆಳೆಸಿದ್ದ 241 ಜನ ಸೇರಿದಂತೆ ವಿಮಾನ ಪತನ ಆಗಿರುವ ಬಿಕೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಸೇರಿದಂತೆ 265 ಜನ ಮೃತಪಟ್ಟಿದ್ದಾರೆ. ಇವತ್ತೂ ಕೂಡ ಶೋಧ ಮುಂದುವರಿಯುತ್ತಂತೆ. ಸ್ಥಳದಲ್ಲಿ ಮೃತರ ಗುರುತು ಪತ್ತೆ ಹಚ್ಚೋದೇ ಅಧಿಕಾರಿಗಳಿಗೆ ಅತಿ ದೊಡ್ಡ ಸವಾಲಾಗಿದೆ. ಡಿಎನ್ಎ ಪರೀಕ್ಷೆ ಮೂಲಕ ಪತ್ತೆ ಹಚ್ಚೋ ಕಾರ್ಯಕ್ಕೆ ಅಧಿಕಾರಿಗಳು ಮುಂದಾಕಿದ್ದಾರೆ. ಅದೇ ಒಂದೇ ಆಪ್ಷನ್ ಈಗಿರೋದು. ವಿಮಾನದ ಅವಶೇಷಗಳನ್ನು ತೆರವು ಮಾಡ್ತಿದ್ದಾರಂತೆ ಸಿಬ್ಬಂದಿ. ಇವತ್ತು ದುರಂತ ಸ್ಥಳಕ್ಕೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭೇಟಿ ನೀಡಲಿದ್ದಾರೆ. ಅಹಮದಾಬಾದ್ನಲ್ಲಿ ವಿಮಾನ ದುರಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ 265 ಜನ ಮೃತಪಟ್ಟಿದ್ದಾರೆ ಈ ದುರಂತದಲ್ಲಿ. ಬಟ್ ಮೃತರ ಗುರುತು ಪತ್ತೆ ಹಚ್ಚೋದೇ ಅಧಿಕಾರಿಗಳಿಗೆ ಅತಿ ದೊಡ್ಡ ಸವಾಲಾಗಿದೆ. ಬಹುತೇಕ ಎಲ್ಲ ಕಾರ್ಯಾಚರಣೆಯನ್ನ ಅಂತಿಮಗೊಳಿಸಿದ್ರು. ಈಗ ತನಿಖೆ ಚುರುಕಾಗಿತ್ತು ಸ್ಥಳದಲ್ಲಿ ಅಂತ ಭಾವಿಸಿದ್ವಿ. ಆದ್ರೆ ಹಲವರ ಮೃತದೇಹ ಇನ್ನೂ ಕೂಡ ಸ್ಥಳದಲ್ಲಿ ಸಿಕ್ಕಿದೆ ಅಂತ. ಆ ಮೃತದೇಹಗಳನ್ನ ನೋಡಿದಾಗ ಪತ್ತೆ ಹಚ್ಚೋದು ಕೂಡ ತೀರಾ ಕಷ್ಟ. ಅಷ್ಟರ ಮಟ್ಟಿಗೆ ಮೃತದೇಹಗಳು ದೇಹ ಛಿದ್ರ ಆಗಿದೆ, ಸುಟ್ಟು ಕರಕಲಾಗಿ ಹೋಗಿದೆ. ಯಾರು ಅವರ ಗುರುತು ಪತ್ತೆಯಾಗಬೇಕಲ್ಲ, ಕುಟುಂಬಸ್ಥರಿಗೆ ಅದನ್ನು ಹಸ್ತಾಂತರ ಮಾಡಬೇಕಲ್ಲ. ಆ ನಿಟ್ಟಿನಲ್ಲೇ ಈಗ ಕೊನೆಯದಾಗಿ ಉಳಿದುಕೊಂಡಿರೋದು ಅಧಿಕಾರಿಗಳಿಗೆ ಆಪ್ಷನ್ ಅಂದ್ರೆ ಇದು ಡಿಎನ್ಎ ಪರೀಕ್ಷೆ ಮಾಡಿ ಮೃತರ ಗುರುತು ಪತ್ತೆ ಹಚ್ಚೋದು. ಆಲ್ಮೋಸ್ಟ್ ಬಹುತೇಕ ಪ್ರಯಾಣಿಕರ ಗುರುತು ಪತ್ತೆಯಾಗಿದೆ. 110ಕ್ಕೂ ಹೆಚ್ಚು ಜನರ ಗುರುತನ್ನ ಆಲ್ರೆಡಿ ಅಧಿಕಾರಿಗಳು ಪತ್ತೆ ಮಾಡಿದ್ದಾರೆ ಇದೇ ಡಿಎನ್ಎ ಪರೀಕ್ಷೆಯ ಮೂಲಕ. ಬಟ್ ಇನ್ನೂ ಉಳಿದವರ ಡಿಎನ್ಎ ಪರೀಕ್ಷೆ ಆಗಬೇಕಾಗಿದೆ. ಅವರ ಗುರುತು ಪತ್ತೆ ಹಚ್ಚುವ ಕಾರ್ಯಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಆ ಬಿಕೆ ಹಾಸ್ಟೆಲ್ ಇತ್ತಲ್ಲ, ಈ ಗುಜರಾತ್ನ ಅಹಮದಾಬಾದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ಕೂಗಳತೆಯ ದೂರದಲ್ಲಿದ್ದಂತಹ ಹಾಸ್ಟೆಲ್, ಅಲ್ಲೇ ವಿಮಾನ ಪತನ ಆಗಿರೋದ್ರಿಂದ ಅಲ್ಲಿ ಎಲ್ಲ ಕೂಡ ವಿಮಾನದ ಅವಶೇಷಗಳು ಬಿದ್ದಿದೆ. ಆ ಹಾಸ್ಟೆಲ್ ಕೂಡ ಛಿದ್ರವಾಗಿದೆ ಕಟ್ಟಡ. ಹಾಗಾಗಿ ಆ ತೆರವು ಕಾರ್ಯಾಚರಣೆ ಕೂಡ ಭರದಿಂದ ಸಾಗ್ತಾ ಇದೆ. ಮತ್ತೊಂದು ಕಡೆ ತನಿಖೆ ಕೂಡ ಚುರುಕಾಗ್ತಾ ಇದೆ ಈ ದುರಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಕ್ಸಾಕ್ಟ್ಲಿ ವಿಮಾನ ದುರಂತಕ್ಕೆ ಕಾರಣ ಏನು ಅನ್ನೋದನ್ನ ಪತ್ತೆ ಮಾಡಬೇಕಲ್ಲ. ಇಡೀ ದೇಶದ ಜನಕ್ಕೆ ಯಕ್ಷ ಪ್ರಶ್ನೆಯಾಗಿ ಈ ಕ್ಷಣಕ್ಕೂ ಕಾಡ್ತಾ ಇರೋದು ಕಾರಣ ಏನು ಅಂತ.